ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಮೈ ನೇಮ್ is ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ is 9242494770. ವಾಟ್ಸ್ಆಪ್ ನಂಬರ್ is 9900913869. ಇವತ್ತಿನ ದಿವಸ 3 ಮುಖ್ಯವಾದ ವಿಷಯಗಳು ಅದಾವ, ಸುದ್ದಿಗಳದಾವ. ಅದರಲ್ಲಿ ಮೊದಲನೇ ಸುದ್ದಿ ತುಂಬಾ ಖಡಕ್ ಆಗಿದೆ. ನಿನ್ನೆ ನ್ಯೂಸ್ ಫಸ್ಟ್ ಕನ್ನಡ ಅನ್ನುವಂತಹ ಸುದ್ದಿ ವಾಹಿನಿಯಲ್ಲಿ ಒಂದು ಸುದ್ದಿ ಬಿತ್ತರಣೆ ಆಯಿತು. ಅದು ಏನಪ್ಪಾ ಅಂತಂದ್ರ ಅದು ನಮ್ಮ ಕಾವ್ಯ ಅವರ ಕುರಿತು. ನಮ್ಮ ಕಾವ್ಯ ಅವರು ಇನ್ಸ್ಟಾಗ್ರಾಮ್ದೊಳಗ ತಮ್ಮ ಅಭಿಮಾನಿಗಳಿಗೆ ಒಂದಷ್ಟು ಸಮಯ ಅವಕಾಶವನ್ನು ಕೊಟ್ಟು ತಮಗ ಕೇಳಬೇಕನ್ಸಿದ್ದನ್ನ ಏನಾದ್ರೂ ಕೇಳುವುದಿದ್ರೆ ಕೇಳಬಹುದು ಅಂತ ಅವಕಾಶವನ್ನ ಕೊಟ್ಟಿದ್ರಂತ. ಅಂಥ ಸಂದರ್ಭದಲ್ಲಿ ಕೆಲವರು ಒಳ್ಳೆಯ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಸಮರ್ಪಕವಾದಂತಹ ಉತ್ತರಗಳನ್ನು ಕೂಡ ನಮ್ಮ ಕಾವ್ಯ ಅವರು ಕೊಟ್ಟಿದ್ದಾರೆ. ಆದ್ರೆ ಒಬ್ಬ ಮೂರ್ಖ ಅಸಭ್ಯ ಒಂದಷ್ಟು ಅಸಭ್ಯವಾದಂತಹ ಪ್ರಶ್ನೆಯನ್ನ ಕೇಳಿದಾನೆ. ಅದು ಏನಪ್ಪ ಪ್ರಶ್ನೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಸ್ವಲ್ಪ ಸಾಮಾನ್ಯ ಜ್ಞಾನದ ಕೊರತೆ ಅದ, ಅದೊಂದು ದೊಡ್ಡ ಸಮಸ್ಯೆ ಏನ್ರಿ. ಅವ ಏನ್ ಪ್ರಶ್ನೆ ಕೇಳಿದಾನಪ್ಪ ಅಂತಂದ್ರ, ಮೂರ್ಖ, ಕಾವು ನೀವು ಧನುಷ್ ಎರಡನೇ ಹೆಂಡತಿ ಅಂತೆ ಹೌದಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಕೆಂಡ ಸಂಪಿಗೆಯಾದಂತಹ ನಮ್ಮ ಕಾವ್ಯ ಅವರು ತಕ್ಷಣ ಒಂದು ಶಾರ್ಪ್ ಆದಂತಹ ಪ್ರಶ್ನೆಯನ್ನ ವಾಪಸ್ ಅವನಿಗೆ ಬಿಟ್ಟಿದ್ದಾರೆ. ಸಾರಿ, ನಿಮ್ಮ ಸಹೋದರಿ ಎರಡನೇ ಹೆಂಡತಿ ಅಂತ ಕೇಳ್ಪಟ್ಟೆ ಅಂತ ವಾಪಸ್ ಆ ಮೂರ್ಖನಿಗೆ ಪ್ರಶ್ನೆಯನ್ನ ಹಾಕಿದ್ದಾರೆ. ಅಂದ್ರ ನಿಮ್ಮ ತಂಗಿ, ನಿಮ್ಮ ಸಿಸ್ಟರು, ನಿಮ್ಮ ಸಹೋದರಿ ಎರಡನೇ ಹೆಂಡತಿ ಅಂತ ನಾನು ಕೇಳ್ಪಟ್ಟೆ ಅಂತ ಕೇಳ್ತಾರ. ಅವಾಗ ಕೇಳೋಕೆ ಚೆನ್ನಾಗಿ ಅನ್ಸುತ್ತಾ? ಅಲ್ಲ ಅಲ್ವಾ? ಇದರಿಂದ ಏನ್ ಖುಷಿ ಸಿಗುತ್ತೆ ನಿಮಗ? ದಯವಿಟ್ಟು ಇದನ್ನ ನಿಲ್ಲಿಸಿ. ನಾವು ಕೂಡ ಮನುಷ್ಯರೇ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ತುಂಬಾ ಶಾರ್ಪ್ ಉತ್ತರವನ್ನ ಕೊಟ್ಟಿದ್ದಾರೆ ಕಾವ್ಯ ಅವರು. ನೋಡ್ರಿ, ನಮ್ಮ ಈ ಜನಗಳಿಗೆ ಒಂದಷ್ಟು ತಿಳುವಳಿಕೆ ಕೊರತೆ ಇದೆ. ಅದು ಬಹುತೇಕ ಅವರ ಹಿರಿಯರು ಕೂಡ ಅವರಿಗೆ ಸರಿಯಾದ ಒಂದು ತಿಳುವಳಿಕೆಯನ್ನ, ಜ್ಞಾನವನ್ನ, ಸಂಸ್ಕಾರವನ್ನ ಕೊಟ್ಟಿರಲ್ಲ. ನಾವು ಇನ್ನೊಬ್ಬರಿಗೆ ಹಿಂಗ ಬೆರಳು ಮಾಡಿ ತೋರಿಸ್ತೀವಿ ಅಂತಂದ್ರ ಹಿಂಗ ಬೆರಳು ಮಾಡಿ ತೋರಿಸ್ತೀವಿ ಅಂದ್ರೆ 3 ಬೆರಳು ನಮ್ ಕಡೆ ಇರ್ತಾವ ಅನ್ನುವಂತ ಕಾಮನ್ ಸೆನ್ಸ್ ನಮಗಿಲ್ಲ. ನಾವು ಇನ್ನೊಬ್ಬರ ಮಕ್ಕಳ ಜೊತೆ ಅಥವಾ ಇನ್ನೊಬ್ಬರ ಹೆಣ್ಣು ಮಕ್ಕಳ ಜೊತೆ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನುವಂತ ಒಂದು ಸಾಮಾನ್ಯ ಜ್ಞಾನ ನಮ್ಮ ಹಿರಿಯರು ನಮಗ್ ಕಲಿಸ್ಕೊಟ್ಟಿರಂಗಿಲ್ಲ. ಹೀಗಾಗಿ ಇಂಥ ಸಮಸ್ಯೆಗಳು ಹುಟ್ಟುಕೋತಾವ. ಎಂಥ ಮೂರ್ಖ ಅಂತಂದ್ರ ಅವನು, ಇವ್ರಿಗೆ ಪ್ರಶ್ನೆ ಕೇಳ್ಬೇಕಾದ್ರ ಅವ್ರಿಗೆ ಏನ್ ಅನಿಸ್ತದ, ಅವ್ರ ಮನಸ್ಸಿಗೆ ಏನು ನೋವಾಗ್ತದ? ನೋಡ್ರಿ, ಯಾವುದು ಅಷ್ಟು ಸುಲಭ ಇಲ್ಲ, ಯಾವುದೂ ಸುಲಭ ಇಲ್ಲ. ಕಾವ್ಯ ಅವರು ಒಬ್ಬ ಉತ್ತಮ ಕಲಾವಿದೆ. ಕಲಾವಿದರಿಗೆ ಅವರದೇ ಆದಂತಹ ಬಾಳು, ಬದುಕು, ಆಚಾರ, ವಿಚಾರ, ನಡವಳಿಕೆ ಇರ್ತಾವ. ಅದನ್ನ ನಾವು ತಪ್ಪು ಕಲ್ಪನೆ ಮಾಡ್ಕೊಂಡು ಏನೇನೋ ನಾವು ಅಂದುಕೊಂಡ್ಬಿಟ್ರೆ ಅದು ಸರಿ ಅಲ್ಲ. ನಾವು ಅಂದ್ಕೊಂಡದ್ದೆಲ್ಲ ಸತ್ಯ ಆಗಿರಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಕಲ್ಪನೆಯನ್ನ ಬಿಟ್ಟು ವಾಸ್ತವಕ್ಕೆ ಬಂದಾಗ ಇನ್ನೊಬ್ಬರ ಅರಿವಾಗ್ತದೆ. ಅವರಿಗೆ ಇಷ್ಟು ಸುಲಭವಾಗಿ ಮಾತನಾಡ್ತಕ್ಕಂತಹ ಅಥವಾ ಪ್ರಶ್ನೆಯನ್ನ ಕೇಳ್ತಕ್ಕಂತಹ ಮೂರ್ಖ ತನ್ನ ತಂಗಿಗೇನೆ ಈ ರೀತಿ ಯಾರಾದ್ರೂ ಅಂದ್ರೆ ಏನ್ ಅನ್ಸುತ್ತನ್ನುವಂತ ಸಾಮಾನ್ಯ ಜ್ಞಾನ ಅವ್ರಿಗಿರಲ್ಲ. ಕಾವ್ಯ ಅವರು ಇನ್ಸ್ಟಾಗ್ರಾಮ್ದೊಳಗ ತಮ್ಮ ಅಭಿಮಾನಿಗಳಿಗೆ ಪ್ರೀತಿಯಿಂದ ಕೇಳಿದ್ದಾರೆ, ನಿಮಗೆ ಏನಾರ ಕೇಳ್ಬೇಕನ್ಸಿದ್ರೆ ಕೇಳ್ರಿ, ನಾನು ಉತ್ತರವನ್ನು ಕೊಡ್ತೀನಿ, ಒಂದಷ್ಟು ಕಾಲಾವಕಾಶ ನಾನು ಇರ್ತೀನಿ ಇಲ್ಲೇ ನಿಮ್ ಜೊತೆಗೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಏನ್ ತಪ್ಪಾಯ್ತು? ಅಲ್ಲ, ಅವ್ರು ಅಂದಾರ ಅಂದ ಕೂಡಲೇ ಮೂರ್ಖತನದ ಪ್ರಶ್ನೆಗಳನ್ನು ಕೇಳುದಾ, ಅಸಭ್ಯವಾದ ಪ್ರಶ್ನೆಗಳನ್ನು ಕೇಳುದಾ? ನೋಡಿ, ಗೌರವ ನಮಗೆ ಬೇಕು ಅಂದ್ರೆ ನಾವು ಇನ್ನೊಬ್ಬರಿಗೆ ಗೌರವ ಕೊಡುವುದನ್ನ ಕಲಿಬೇಕು. ಕಾವ್ಯ ಅವರು ಈ ಸಂದರ್ಭದಲ್ಲಿ ಅತ್ಯಂತ ಸಮರ್ಪಕವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗೂ ತಮ್ಮ ದಿಟ್ಟತನವನ್ನು ತೋರಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು.
ಇನ್ನ ಎರಡನೇದಾಗಿ ನಿನ್ನೆ ಶಿವಮೊಗ್ಗದೊಳಗ ನಿನ್ನೆ ನಮ್ಮ ಗಿಲ್ಲಿ ನಟ ಅವರು ಶಿವಮೊಗ್ಗಕ್ಕೆ ಹೋಗಿದ್ರು. ಅಲ್ಲಿ ಕಾಂತೇಶ್ ಅನ್ನುವಂಥವ್ರ ಒಬ್ಬರದು ಹುಟ್ಟಿದ ಹಬ್ಬಕ್ಕೆ ಹೋಗಿದ್ರು. ಅವರು ದೊಡ್ಡ ಪ್ರಮಾಣದಲ್ಲಿ ಹುಟ್ಟಿದ ಹಬ್ಬವನ್ನ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಗಿಲ್ಲಿ ಅವರು ಹಾಜರಿದ್ರು. ಸಾಕಷ್ಟು ಜನಗಳು ಕೂಡಿದ್ರು. ಡಮಾಲ್ ಡಿಮಿಲ್ ಡಕ್ಕ ಕಾಂತೇಶ್ ಅನ್ನ MLA ಆಗುದು ಪಕ್ಕ ಅಂತ ಇವ್ರ ಬಾಯಿಂದ ಹೇಳಿಸ್ತಾರ. ಗಿಲ್ಲಿ ಅವ್ರ ಬಾಯಿಂದ ಅವ್ರು ಹೇಳಿಸ್ತಾರ. ಈ ಕಲಾವಿದರ ಪರಿಸ್ಥಿತಿನೇ ಹಾಗೆ, ಯಾರು ಏನ್ ಹೇಳ್ತಾರ ಅದನ್ನ ಮಾಡ್ಬೇಕಾಗ್ತದ ಅವ್ರನ್ನ ಮೆಚ್ಚಿಸುವ ಸಲುವಾಗಿ. ಎಷ್ಟೋ ಸಾರಿ ಹಾಗಾಗ್ತದ. ಹಾಗೆ ಹೇಳುವುದು ಕೆಲವು ಸಾರಿ ತಪ್ಪಾಗಿರ್ಬೋದು, ಬಟ್ ಅಲ್ಲಿಯ ಜನಗಳ ಒತ್ತಾಯದ ಮೇರೆಗೆ ಆ ತರ ಹೇಳ್ಬೇಕಾಗ್ತದ, ಹೇಳ್ತಾರ. ಅದು ಬಹಳ ನಾವು ಸೀರಿಯಸ್ ಆಗಿ ತಗೋಬಾರ್ದು. ಇನ್ನೊಂದೇನಪ್ಪಾ ಅಂತಂದ್ರ, ಕಲರ್ಸ್ ಕನ್ನಡಕ್ಕೆ ಬಂದಿದ್ರು ನಮ್ಮ ಗಿಲ್ಲಿ ಅವರು. ಕಲರ್ಸ್ ಕನ್ನಡ ಧಾರಾವಾಹಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಗೌರಿ ಕಲ್ಯಾಣ ಸೀರಿಯಲ್ ಸಂತೆ ಅಂತ ಒಂದೇನೋ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ನಮ್ಮ ಗಿಲ್ಲಿ ಅವರು ಬಂದಿದ್ರು. ನಿಜವಾಗ್ಲೂ ಒಬ್ಬ ಸ್ಟಾರ್ ನಟನಾಗಿ ಕಾಣಿಸ್ತಾ ಇದ್ರು. ಬಹಳ ಉತ್ತಮವಾದಂತಹ ಡ್ರೆಸ್ ಹಾಕೊಂಡಿದ್ರು. ಅವರ ತಲೆಗೂದಲು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರ ಫೇಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಬ್ಬ ಒಳ್ಳೆ ಪರ್ಸನಾಲಿಟಿ ಇರ್ತಕ್ಕಂತಹ ಹೀರೋನ್ ತರ ಅವರು ಜಗಮಗಿಸ್ತಾ ಇದ್ರು. ನೋಡಿ ನನಗೆ ಬಹಳ ಖುಷಿ ಆಯ್ತು. ಅವ್ರ ಜೊತೆಗೆ ಅವರು ಕಾರ್ಯಕ್ರಮ ನಿರೂಪಕಿಯವರು ಇವ್ರ ಮದುವೆ ಬಗ್ಗೆ ಏನೋ ಪ್ರಶ್ನೆ ಮಾಡ್ತಾರ. ಅದಕ್ಕೋಸ್ಕರ ಹಾಸ್ಯಮಯವಾಗಿ ನಮ್ಮ ಗಿಲ್ಲಿ ಅವರು ಉತ್ತರಗಳನ್ನು ಕೊಡ್ತಾರ. ಗಿಲ್ಲಿ ಅವರು ಯಾರ್ದಾದ್ರೂ ಪ್ರಚಾರ ಆಗ್ಬೇಕಂದ್ರ ಅವ್ರು ಇವತ್ತಿನ ದಿವ್ಸ ಗಿಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರ. ಗಿಲ್ಲಿ ಅವರು ಬಂದ್ರು ಅಂದ್ರೆ ಒಳ್ಳೆ ಪ್ರಚಾರ ಸಿಗುತ್ತೆ ಅವರಿಗೆ. ಹೀಗಾಗಿ ಅಲ್ಲಲ್ಲೇ ಕಾರ್ಯಕ್ರಮಗಳಿಗೆ ಅವರು ಹೋಗ್ತಾ ಇರ್ತಾರ. ಇನ್ನೊಂದು ಮಹತ್ವದ ಕಾರ್ಯಕ್ರಮ ಅಂತಂದ್ರೆ ನಾಳೆ ಮಂಗಳವಾರ 24ನೇ ತಾರೀಕು ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಇಬ್ರು ಹೋಗ್ತಾರ. ಸಾಯಂಕಾಲ 7 ಗಂಟೆಗೇನೋ ಕಾರ್ಯಕ್ರಮ ಅದ ಕಾಣಿಸ್ತದ. ಅದು ಬೈಲಹೊಂಗಲದಲ್ಲಿ, ಬೆಳಗಾವಿ ಜಿಲ್ಲಾ ಬೈಲಹೊಂಗಲದಲ್ಲಿ ದೇವಿ ಉತ್ಸವದ ಕಾರ್ಯಕ್ರಮ, ಅದು ಜಾತ್ರಾ ಮಹೋತ್ಸವ. ಅದು ಆ ಕಾರ್ಯಕ್ರಮದಲ್ಲಿ ಅವರಿಬ್ರು ಭಾಗವಹಿಸ್ತಾರೆ. ತಮಗ ಹತ್ರ ಆಗೋರು ಅಥವಾ ಅನುಕೂಲ ಇದ್ದವರು, ನೋಡ್ಬೇಕನ್ನೋರು, ಭೇಟಿ ಆಗ್ಬೇಕನ್ನೋರು ಸ್ವಲ್ಪ ಕೇರ್ಫುಲ್ ಆಗಿ ಗದ್ದಲದಲ್ಲಿ ಸಿಕ್ಕೊಳ್ದಂಗ, ಗದ್ದಲ ಮಾಡ್ದಂಗ ಹೋಗಿ ಬನ್ನಿ ಅಂತ ನಾನು ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮತ್ತೊಮ್ಮೆ ನಮ್ಮ ಕೆಂಡ ಸಂಪಿಗೆ ಕಾವ್ಯ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಇಂಥ ಚಿಲ್ಲರೆ ಜನಗಳಿಗೆ ಯಾವುದೇ ರೀತಿ ತಲೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.